ಹಾಯ್ ಫ್ರೆಂಡ್ಸ್, ನಾನು ನಿಮ್ಮ ಕಾಟಿ ಅರುಣ್. ಫ್ರೆಂಡ್ಸ್, ಇದು ಬಂದು ನಾನು ಕಳಸ ಹೋಗಿದೆ ಅಂದ್ಬಿಟ್ಟು ಮೊದಲೇ ಒಂದು ವೀಡಿಯೋ ಮಾಡಿದ್ನಲ್ಲ, ಅದರಿಂದ ಮುಂದಿನ ವೀಡಿಯೋ ಕಂಟಿನ್ಯೂ ಮಾಡ್ತಿದ್ದೀನಿ. ಇದು ಎಲ್ಲಪ್ಪ ಹೋಗ್ತಾ ಇರೋದು ಅಂತ ಅಂದರೆ ಕುದುರೆಮುಖ ರೋಡ್. ಇದು ವೆರಿ ಇಂಟ್ರೆಸ್ಟಿಂಗ್, ಬಟ್ ಐ ಡೋಂಟ್ ಕೇರ್. ಕುದುರೆಮುಖ ಹೋಗ್ಬೇಕಾದ್ರೆ ಫಾರೆಸ್ಟು ಭಯಂಕರವಾಗೈತೆ. ತುಂಬ ಮರಗಳೆಲ್ಲ ಜಾಸ್ತಿ ಇದೆ ಇಲ್ಲಿ. ಮತ್ತು ಮಳೆ ಮಾತ್ರ ಭಯಂಕರ ಮಳೆ ಬೀಳ್ತಾ ಇರ್ತದೆ ಇಲ್ಲಿ. ಕಳಸದಲ್ಲಿ ಏನು ಮಳೆ ಬೀಳ್ತದೆ ಆದರೆ ಎಲ್ಲರಷ್ಟು ಮಳೆ ಇಲ್ಲಿ ಬೀಳ್ತಾ ಇರ್ತದಂತೆ. ಮತ್ತು ಇಲ್ಲಿ ಬೆಟ್ಟ ಗುಡ್ಡಗಳೆಲ್ಲ ಸಖತ್ತು ಕುಸಿತಾ ಇರ್ತದೆ. ತುಂಬ ಹುಷಾರಾಗಿ ನೋಡ್ಕೊಂಡು ಹೋಗಬೇಕು. ಮತ್ತು ಇಲ್ಲಿ ರೋಡ್ಗಳು ಯಾವ ರೀತಿ ಆಯ್ತಪ್ಪ ಅಂತ ಅಂದರೆ ತುಂಬ ಚಿಕ್ಕದಾದ ರೋಡ್ಗಳು. ಡಾಂಬರ್ ರೋಡೇ ಐತೆ, ಆದರೆ ತುಂಬ ಚಿಕ್ಕದು ರೋಡ್ಗಳು. ಆ ಕಡೆಯಿಂದ ಯಾವ್ದಾರೇ ಒಂದು ದೊಡ್ಡ ಹೆವಿ ಟ್ರಕ್ಗಳು ಬಂತು ಅಂತಂದರೆ ಬೈಕ್ಗಳನ್ನ ಸೈಡ್ ಇಳಿಸೋಕ್ಕೆ ತುಂಬ ಭಯ ಆಯ್ತದೆ. ಅಷ್ಟೊಂದು ಸ್ಲೈಡ್ ಆಯ್ತದೆ ಬೈಕ್ಗಳು. ನೋಡಿ ಎಷ್ಟೊಂದು ಗೊಜ್ಜೆ ರೀತಿ ಐತೆ ಈ ರೋಡ್ ಸೈಡಲ್ಲೆಲ್ಲ ಅಂತ. ತುಂಬ ಅಂದರೆ ತುಂಬ ಮಳೆ ಬೀಳ್ತಾ ಇರ್ತದಂತೆ ಈ ಟೈಮಲ್ಲಿ. ಈ ಕಡೆ ಹೋಗ್ಬೇಕಾದ್ರೆ ಮೊದಲೇ ಪ್ರಿಪೇರ್ ಆಗಿ ಹೋಗ್ಬೇಕು. ರೈನ್ ಕೋಟು ಮತ್ತು ಹೆಲ್ಮೆಟ್ಟು ಮತ್ತು ಶೂಸ್ಗಳು ಇವು ಕಂಪಲ್ಸರಿ ಇರಲೇಬೇಕು. ಹಾಗೆ ಫ್ರೆಂಡ್ಸ್, ಕಳಸದಿಂದ ಕುದುರೆಮುಖ ಹೋಗ್ಬೇಕಾದ್ರೆ ಕಳಸದಿಂದ ಒಂದು 8 ಕಿಲೋಮೀಟ್ರ್ ಮುಂದೆ ಬಂತು ಅಂತಂದರೆ ಸನ್ಸೆಟ್ ಟೀ ಎಸ್ಟೇಟ್ ಅಂತ ಸಿಗ್ತದೆ. ಅಲ್ಲಿ ಒಂದು ಗಣಪತಿ ಟೆಂಪಲ್ ಐತೆ. ಇಲ್ಲೇ ಡಾರ್ಲಿಂಗ್ ಕೃಷ್ಣ ಅವ್ರದ್ದು ಲವ್ ಮೆಕ್ಟೆಲ್ ಅನ್ನೋ ಮೂವಿನ ಶೂಟಿಂಗು ಕೂಡ ಮಾಡವ್ರೆ. ಇಲ್ಲಿ ತುಂಬ ಸಖತ್ತಾಗೈತೆ ನೋಡೋಕ್ಕೆ. ಅದರ ಪಕ್ಕದಲ್ಲೇ ನೋಡಿ ಇಲ್ಲೊಂದು ನದಿ ಹರಿತೈತೆ. ನದಿನೋ ಹೊಳೆನೋ ಗೊತ್ತಿಲ್ಲ. ಇದು ತುಂಬ ಸಖತ್ತಾಗಿ ಜೋರಾಗಿ ಹರಿತಾಯಿತ್ತು. ಅದರಲ್ಲೂ ಬೇರೆ ಹೊಸ ನೀರು ಬರ್ತೈತಲ್ಲ, ಫುಲ್ಲು ಕೆಂಪು ಕಾಣಿಸ್ತಾಯಿತ್ತು ನೀರು. ಇಲ್ಲಿ ನೋಡಿ ಫ್ರೆಂಡ್ಸ್, ಇದೇ ಸಂಸೆ ಗಣಪತಿ ದೇವಸ್ಥಾನ. ಇಲ್ಲಿ ತುಂಬ ಜನ ಫೋಟೋ ವಿಡಿಯೋಸ್ ಎಲ್ಲ ಮಾಡೋಕೆ ಬರ್ತಾರೆ. ಈ ಕಡೆ ಸೈಡ್ ಬಂದರೆ ಇದು ತುಂಬ ಫೇಮಸ್ ಆಗಿರೋ ಜಾಗ ಅಂತೆ. ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ಇಲ್ಲಿ ನಾನು ಕೂಡ ಸುಮಾರು ಫೋಟೋಸು ಮತ್ತು ವೀಡಿಯೋಸ್ ಎಲ್ಲ ಮಾಡ್ಕೊಂಡು ಫ್ರೆಂಡ್, ಇಲ್ಲಿಂದ ಕುದುರೆಮುಖ ಕರೆಕ್ಟಾಗಿ 12 ಕಿಲೋಮೀಟ್ರ್ ಐತೆ. 12 ಕಿಲೋಮೀಟ್ರ್ ಹೋಗ್ಬೇಕು ಅಂದ್ರೆ ತುಂಬ ರಿಸ್ಕು. ಯಾಕಪ್ಪ ಅಂತಂದರೆ ಹೆವಿ ಮಳೆ ಅಂದರೆ ಹೆವಿ ಮಳೆ ಬೀಳ್ತಾ ಇರ್ತದೆ. ಯಾವ ರೀತಿ ಮಳೆ ಬೀಳ್ತಾ ಇರ್ತದೆ ಅಂದರೆ ಒಂದು ಸೆಕೆಂಡ್ ಗ್ಯಾಪ್ ಇರೋಕ್ಕಿಲ್ಲ, ಅಷ್ಟು ಮಳೆ ಬೀಳ್ತಾಯಿತ್ತು ನಾನು ಹೋಗ್ಬೇಕಾದ್ರೆ. ಆದರೆ ಅಲ್ಲಿ ಹೋದ್ಮೇಲೆ ಏನಪ್ಪ ಆಯಿತು ಅಂತ ಅಂದರೆ ಅಲ್ಲಿ ಚೆಕ್ ಪೋಸ್ಟಲ್ಲಿ ನನ್ನನ್ನು ಕುದುರೆಮುಖ ಹೋಗೋಕ್ಕೆ ಬಿಡಲಿಲ್ಲ. ಚೆಕ್ ಪೋಸ್ಟಿಂದ ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಆಯ್ತದಂತ ಅಷ್ಟೇ ಕುದುರೆಮುಖ ಒಳಗಡೆ ಹೋಗೋಕ್ಕೆ. ಅಲ್ಲೇನೋ ಇವಾಗ ಪ್ರಾಬ್ಲಮ್ ಆಗೈತೆ ಅಂದ್ಬಿಟ್ಟು ಅಲ್ಲಿ ಒಳಗಡೆ ಯಾರು ಹೋದರೆ ಬೈಕು ಮತ್ತು ಬೈಕ್ ಜೊತೆಲಿ ಹೋಗೋರಿಗೆ 500 ರೂಪಾಯಿ ಮತ್ತು ಬೈಕಿಗೆ 500 ರೂಪಾಯಿ, ಟೋಟಲಿ 1000 ರೂಪಾಯಿ ಫೈನ್ ಹಾಕ್ತಾರೆ. ಹೋಗಂಗಿದ್ರೆ ಹೋಗು ಅಂತ ಅಂದರು. ಅದಕ್ಕೆ ನನಗೆ ಏನು ಇಕ್ಬೇಕು ಅಂದ್ಬಿಟ್ಟು ನಾನು ಅಲ್ಲಿಗೆ ಹೋಗಲಿಲ್ಲ. ಸರಿ ಬಿಡಿ, ವಾಪಸ್ ಹೋಯ್ತೀನಿ ಅಂದ್ಬಿಟ್ಟು ಪುನಃ ವಾಪಸ್ ಬಂದೆ. ಹಾಗೆ ವಾಪಸ್ ಬರಬೇಕಾದ್ರೆ ಫ್ರೆಂಡ್, ಹೊರನಾಡು ಇಲ್ಲಿಂದ ಒಂದು 8 ಕಿಲೋಮೀಟ್ರ್ 10 ಕಿಲೋಮೀಟ್ರ್ ಐತೆ ಅಂತ ಹೇಳಿದ್ರು. ಅಲ್ಲಿಗೂ ಹೋಗಿದ್ದು ಬರೋಣ ಅನ್ಕೊಂಡು ನಾನು ಹೋದೆ. ಇಲ್ಲಿ ನೋಡಿ ಫ್ರೆಂಡ್ಸ್, ಹಾಗೆ ಹೊರನಾಡಿಗೆ ಎಂಟ್ರಿ ಕೊಡ್ತಿದ್ದಂಗೆ ಎಲ್ಲ ಹಳ್ಳ ಕೊಳ್ಳಗಳಲ್ಲೆಲ್ಲ ತುಂಬ ನೀರು ಹರಿತಾಯಿತ್ತು. ಇಲ್ಲೂ ಸಿಕ್ಕಾಪಟ್ಟೆ ಮಳೆ ಆಗಿರೋ ಪ್ರಭಾವದಿಂದ ಎಷ್ಟೊಂದು ನೀರು ಹರಿತಾಯಿತ್ತು ಅಂದರೆ ನೋಡಿ, ಇಲ್ಲಿ ಒಂದು ನದಿ ಐತೆ. ಎಷ್ಟೊಂದು ನೀರು ಬರ್ತೈತೆ ಅಂತ, ಭಯಂಕರವಾಗಿ ನೀರು ಬರ್ತೈತು. ಎಷ್ಟು ದೊಡ್ಡ ನದಿ ಅಂತ ಅಂದರೆ ಇಲ್ಲೊಂದು ಹ್ಯಾಂಗಿಂಗ್ ಬ್ರಿಡ್ಜ್ ಐತೆ. ಮೋಸ್ಟ್ಲಿ ನಾನು ಈ ನದಿಗೆ ಹ್ಯಾಂಗಿಂಗ್ ಬ್ರಿಡ್ಜ್ ಹಾಕೋರೆ ಅಂತ ತಿಳ್ಕೊಂಡಿದ್ದೀನಿ, ಆದರೆ ಅದ್ರ ಬಗ್ಗೆ ನಂಗೆ ಸರಿಯಾಗಿ ಗೊತ್ತಿಲ್ಲ. ಇಲ್ಲಿ ನೋಡಿ ಫ್ರೆಂಡ್ಸ್, ಇದೇ ಶ್ರೀ ಅನ್ನಪೂರ್ಣೇಶ್ವರಿ ಹೊರನಾಡು ದೇವಸ್ಥಾನ. ಇಲ್ಲಿಗೆ ಬಂದೆ. ಇಲ್ಲಿಂದ ಬಂದು ಇಲ್ಲೆಲ್ಲ ಪೂಜೆ ಏನೋ ಮಾಡಿಸ್ತಿಲ್ಲ ಫ್ರೆಂಡ್ಸ್ ನಾನು, ಯಾಕಂದರೆ ಸ್ವಲ್ಪ ಅದು ಊರ ಕಡೆ ಬೇಗ ಹೋಗ್ಬೇಕಾದ್ರಿಂದ ಹಾಗೆ ಹೋಗಿ ದೇವಸ್ಥಾನ ಕಡೆ ಕೈ ಮುಕ್ಕೊಂಡು ಹಾಗೆ ಬಂದೆ. ಫ್ರೆಂಡ್ಸ್, ಹೊರನಾಡಲ್ಲಿ ಎಲ್ಲ ಕೆಲಸ ಮುಗೀತು, ಪುನಃ ರಿಟರ್ನ್ ಇದೆ. ಬರಬೇಕಾದ್ರೆ ಒಂದು ಟೀ ಎಸ್ಟೇಟ್ ಸಿಕ್ತು. ಟೀ ಎಸ್ಟೇಟ್ ಹತ್ರ ಸೂಪರಾಗಿತ್ತು ಇವು. ಇಷ್ಟೆಲ್ಲ ತಿರುಗಾಡ್ಸಿರೋ ನನ್ನ ಬೈಕ್ನ ಒಂದು ಫೋಟೋ ತೆಗಿಬೇಕಂತ ಅನ್ನಿಸ್ತು. ಅದಕ್ಕೆ ಅಲ್ಲಿ ನಿಲ್ಲಿಸ್ಬಿಟ್ಟು ಒಂದು ಫೋಟೋ ತೆಗೆದೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ಲೈಕ್ ಮಾಡಿ, ಶೇರ್ ಮಾಡಿ.